ಭಾಗಗಳನ್ನು ನಾವು ಕ್ಲಿಯರ್ ಮಾಡಿದ್ದೇವೆ. 9 ಒಂದು ಕರ್ನಾಟಕ ಕಾರ್ಮಿಕರ ಕಲ್ಯಾಣ ನಿಧಿ ವಿಧೇಯಕ. ಈ ತಿದ್ದುಪಡಿಯೊಳಗೆ ಏನು ಬದಲಾವಣೆ ಮಾಡಿದ್ವಿ ಅಂದರೆ contribution of labor, owner and government. ಅದೇನು 2060 ಇತ್ತು, ಅದನ್ನು ಬದಲಾಯಿಸಿ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ 2024. ಇದು ಮೊದಲು ಕಲ್ಯಾಣ ನಿಧಿ ಕಾಯ್ದೆ 1965 7A ಸಂಖ್ಯೆ ತಿದ್ದುಪಡಿ ಮಾಡುವ ಮೂಲಕ ಈ ಮೊದಲು ಪ್ರತಿ ಕಾರ್ಮಿಕರಿಂದ 20, ಮಾಲೀಕರಿಂದ ಕಾರ್ಮಿಕರ ಪಾಲು 40, ಸರ್ಕಾರದಿಂದ ಕಾರ್ಮಿಕರ ಪಾಲು 20ಗಳನ್ನು ಕಾರ್ಮಿಕ ಕಲ್ಯಾಣ ನಿಧಿಗೆ ಸಂಗ್ರಹಿಸಿ. ಏನು ಸಮಸ್ಯೆ ನಿಮಗೆ? ಕಾರ್ಮಿಕರಿಂದ 50, ಮಾಲೀಕರಿಂದ ಪ್ರತಿ ಕಾರ್ಮಿಕರಿಗೆ 100 ಹಾಗೂ ಸರ್ಕಾರದಿಂದ ಕರ್ನಾಟಕ ಅಂತರ್ಜಲ ನಿಯಮಾವಳಿ ಮತ್ತು ಅಭಿವೃದ್ಧಿ ನಿರ್ವಹಣಾ ವಿಧೇಯಕ 2024ಕ್ಕೆ ಅನುಮೋದನೆಯನ್ನು ನೀಡಿದ್ದೇವೆ. ಅಂದರೆ ಈ ಕೊಳವೆ ಭಾಗಗಳೇನಿದ್ವಲ್ರಿ, ಕೊಳವೆ ಭಾಗಗಳನ್ನು ಕೆಲವರು ಹಂಗೆ ಓಪನ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿರ್ತಿದ್ರು. ಸೇಫ್ಟಿ ಮೇಜರ್ಸ್ ತಗೊಂಡಿರ್ತಿರಲಿಲ್ಲ, ಅವಕ್ಕೆ ಕ್ಯಾಪ್ ಹಾಕಿರ್ತಿರ್ಲಿಲ್ಲ, ಮುಚ್ಚಿರ್ತಿದ್ದಿಲ್ಲ. ಅದಕ್ಕೆ ಕರ್ನಾಟಕ ಗ್ರೌಂಡ್ ವಾಟರ್ ರೆಗ್ಯುಲೇಷನ್ಸ್ ಆ್ಯಂಡ್ ಕಂಟ್ರೋಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ತಿದ್ದುಪಡಿ ವಿಧೇಯಕ ಇವತ್ತು ನಮ್ಮ ಕ್ಯಾಬಿನೆಟ್ನವರು ಕ್ಲಿಯರ್ ಮಾಡಿದ್ದೇವೆ. ಈ ಕರ್ನಾಟಕ ಅಂತರ್ಜಲ ನಿಯಮಾವಳಿ ಮತ್ತು ಅಭಿವೃದ್ಧಿ ಮತ್ತು ನಿರ್ವಹಣಾ ತಿದ್ದುಪಡಿ ವಿಧೇಯಕ 2024 ಅನುಮೋದನೆಯನ್ನು ಪಡೆದುಕೊಂಡಿದೆ. ಏನು ಹೇಳ್ತದೆ ಸರ್ ಅದು? ಏನು ಹೇಳ್ತದೆ? ಇಲ್ಲ ಏನು ನಿಮ್ಗೆ ಸ್ವಲ್ಪ ನಿಮ್ಮ ನೆನಪನ್ನು ಒಂದು 7 ವರ್ಷದ ತೊಗೊಂಡು ಹೋಗ್ತೀನಿ.